ಕೆಆರ್ ಮಾರ್ಕೆಟ್ ಡೇಂಜರಸ್ ಸ್ಪಾಟ್ ಆಗ್ತಾ ಇದೆ. ಅಲ್ಲಿ ದಿನನಿತ್ಯ ಸಣ್ಣ ಪುಟ್ಟ ಅಪಘಾತಗಳು ಕೂಡ ಆಗ್ತಾ ಇದ್ದು, ಹಾಗೆ ಸಣ್ಣ ಪುಟ್ಟ ಕಿರಿಕಗಳು ಕೂಡ ಆಗ್ತಾ ಇದೆ. ಯಾಕೆ, ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಕೆಆರ್ ಮಾರ್ಕೆಟ್ ಸಿಗ್ನಲ್ ನಲ್ಲಿ, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡ್ಕೊಂಡು ಬನ್ನಿ. ಅಪಾಯದ ಪರಿಸ್ಥಿತಿಯಲ್ಲಿ ಕೆಆರ್ ಮಾರ್ಕೆಟ್ ಸಿಗ್ನಲ್. ನಿತ್ಯ ಸಣ್ಣ ಪುಟ್ಟ ರಸ್ತೆ ಅಪಘಾತಗಳು, ಸವಾರರಿಗೆ ಕಿರಿಕಿರಿ. ಸಬ್ವೆ ಬಿಟ್ಟು ರಸ್ತೆ ಮಧ್ಯದಲ್ಲಿಯೇ ಪಾದಚಾರಿಗಳ ಓಡಾಟ. ಇದು ಕೆಆರ್ ಮಾರ್ಕೆಟ್ ಸಿಗ್ನಲ್. ನಿತ್ಯ ಲಕ್ಷಾಂತರ ಜನ ಓಡಾಡುವ ರಸ್ತೆ ಇದು. ಇದೇ ರಸ್ತೆ ಇದೀಗ ಡೇಂಜರಸ್ ಆಗ್ತಿದೆ. ಸುರಂಗ ಮಾರ್ಗ, ಸಬ್ವೇನಲ್ಲಿ ಓಡಾಡಬೇಕಾದ ಪಾದಚಾರಿಗಳು ರಸ್ತೆಯ ಮೇಲೆಯೇ ಓಡಾಡ್ತಿದ್ದಾರೆ. ಸಿಗ್ನಲ್ ಬಿಟ್ಟರೂ ವಾಹನಗಳಿಗೆ ಅಡ್ಡ ಹೋಗ್ತಿದ್ದಾರೆ. ವಾಹನಗಳ ಮೂವಿಂಗ್ ವೇಳೆ ಸಣ್ಣ ಪುಟ್ಟ ಅಪಘಾತಗಳು, ವಾಹನ ಸವಾರರ ಜೊತೆ ಪಾದಚಾರಿಗಳ ವಾಗ್ವಾದ ಈ ನಡುವೆ ಹೆಚ್ಚಾಗ್ತಿದ್ಯಂತೆ. ಯಾವತ್ತು ಅದೇ ಅಣ್ಣ, ಇಲ್ಲಿ ಸಿಗ್ನಲ್ ಬಿಟ್ರೂ ಅಡ್ಡಗಳು ಬರ್ತಾರೆ. ಸಿಗ್ನಲ್ ಏನಾಗಿದ್ರೂ ಪಬ್ಲಿಕ್ ಓಡಿಸ್ತಾ ಇದೆ, ಬರ್ತಾ ಇದೆ. ಫುಲ್ ಟ್ರಾಫಿಕ್, ಮಾರ್ಕೆಟ್ ಇಲ್ಲ. ಹೆಚ್ಚಾಗಿದ್ರೂ ಗಲಾಟೆ ಏನೇನು ಆಗ್ತಾ ಇದೆ ಅಣ್ಣ. ಬೆಳಗ್ಗೆಯಿಂದ ಸಾಯಂಕಾಲ ನೋಡ್ತಾ ಇದೀವಿ ನಾವು. ಎಲ್ಲ ಬರ್ತಾ ಇರ್ತಾರೆ. ಸಿಗ್ನಲ್ ಹಾಕಿದ್ರೂ ಪಬ್ಲಿಕ್ ಓಡಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. 100% ಯಾರು ಹೋಗ್ತಾ ಇಲ್ಲ, ಬರ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಪಾದಚಾರಿಗಳಿಗೆ ಸಬ್ವೆ ವ್ಯವಸ್ಥೆ ಮಾಡಲಾಗಿದೆ. ಆದರೆ ಇದರ ಬಳಕೆ ಮಾತ್ರ ಅಷ್ಟಕ್ಕಷ್ಟೇ. ಈ ಸಬ್ವೆನಲ್ಲಿ ಬಂದ್ರೆ ಲೇಟ್ ಆಗುತ್ತೆ ಅಂತ ರಸ್ತೆಯ ಮೇಲೆಯೇ ಓಡಾಡ್ತಿದ್ದಾರೆ. ವಯಸ್ಸಾದವರು, ವಿಕಲಚೇತನರು, ಬಹುತೇಕ ಎಲ್ಲರೂ ಈ ರಸ್ತೆಯನ್ನ ಬಳಸ್ತಿದ್ದಾರೆ. ಕೆಆರ್ ಮಾರ್ಕೆಟ್ ಸಿಗ್ನಲ್ ಬಳಿ ಪಾದಚಾರಿಗಳು ತುಂಬ ರಿಸ್ಕಲ್ಲಿ ಓಡಾಡ್ತಾ ಇದ್ದಾರೆ. ಇಲ್ಲಿ ಸುರಂಗ ಮಾರ್ಗವನ್ನು ಬಳಕೆ ಮಾಡಿಕೊಳ್ಳದೆ ನೇರವಾಗಿ ರಸ್ತೆಯ ಮೇಲೆ ಓಡಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಏಕಕಾಲಕ್ಕೆ ಜನ ರಸ್ತೆ ಮೇಲೆ ಬರೋದ್ರಿಂದಾಗಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗ್ತಾ ಇದೆ. ಜೊತೆಗೆ ರಸ್ತೆ ಅಪಘಾತಗಳ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈಗಾಗಲೇ ಸಿಗ್ನಲನ್ನು ಬಿಟ್ಟಿದ್ದಾರೆ. ಸೊ ಇದು ನೇರವಾಗಿ ಶಿರ್ಸಿ ಸರ್ಕಲ್ನಿಂದ ಬರುವಂತಹ ರಸ್ತೆ. ಇಲ್ಲಿ ಸಿಗ್ನಲ್ ಬಿಟ್ಟಿದ್ದಾರೆ, ಹಾಗೆ ರಸ್ತೆ ಮೇಲೆ ಜನ ಪಾದಚಾರಿಗಳು ಓಡಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಈಗ ಮತ್ತೆ ಅನಿವಾರ್ಯವಾಗಿ ಇಲ್ಲಿ ಟ್ರಾಫಿಕ್ ಕೂಡ ಉಂಟಾಗುತ್ತೆ. ಈ ಭಾಗದಲ್ಲಿ ಕೂಡ ಒಂದು ಸುರಂಗ ಮಾರ್ಗವನ್ನು ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ಭಾಗದಲ್ಲಿ ಅಂದರೆ ಕೆಳಗಿಂದ ಇವರು ಯಾರೂ ಕೂಡ ಓಡಾಡೋದಿಲ್ಲ, ಅನಿವಾರ್ಯವಾಗಿ ರಸ್ತೆ ಮೇಲೆ ಓಡಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಸಿಗ್ನಲ್ ಬಿದ್ದರೂ ಕೂಡ, ಸಿಗ್ನಲ್ ಕ್ಲಿಯರ್ ಆದರೂ ಕೂಡ, ಸೊ ಈಗ ಮತ್ತೆ ವೆಹಿಕಲ್ಸ್ಗಳ ಮೂವ್ಮೆಂಟ್ ಇದ್ದರೂ ಕೂಡ ಹಾಗೆ ರಸ್ತೆಗೆ ಬಂದು ಇವರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕಾಗಿ ಪ್ರತಿನಿತ್ಯಲೂ ಕೂಡ ಇದೇ ಗೋಳಿದು. ಸೊ ಈ ಗೋಳಿನಿಂದಾಗಿ ಸಾಕಷ್ಟು ರಸ್ತೆ ಅಪಘಾತ ಪ್ರಕರಣಗಳು ಕೂಡ ಆಗಾಗ ಆಗಿದ್ದಾವೆ. ಹಾಗಿದ್ದರೂ ಕೂಡ ಪಾದಚಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಸುಮಾರು ಪ್ರತಿನಿತ್ಯಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗಕ್ಕೆ ವ್ಯಾಪಾರಕ್ಕೆ ಬರುವಂಥವರು, ಜೊತೆಗೆ ಬೇರೆ ಬೇರೆ ಕೆಲಸಗಳಿಗೆ ಬರುವಂಥವರು ಕೂಡ ಇದೇ ಭಾಗದಲ್ಲೇ ಓಡಾಡ್ತಾ ಇರ್ತಾರೆ. ಪಾದಚಾರಿಗಳಿಗೆ ಪ್ರತ್ಯೇಕ ಸುರಂಗ ಮಾರ್ಗದ ವ್ಯವಸ್ಥೆ ಇದ್ದರೂ ಕೂಡ ನೇರವಾಗಿ ರಸ್ತೆಗಳ ಮೇಲೆ ಓಡಾಡೋದ್ರಿಂದಾಗಿ ಟ್ರಾಫಿಕ್ನ ಜೊತೆಗೆ ಅವರ ಜೀವಕ್ಕೆ ಕುತ್ತು ತಂದುಕೊಳ್ಳುವಂತಹ ಪ್ರಯತ್ನವನ್ನು ಸ್ವತಃ ಪಾದಚಾರಿಗಳೇ ಮಾಡ್ತಾ ಇದ್ದಾರೆ. ಟೌನ್ ಹಾಲ್, ವಿಕ್ಟೋರಿಯಾ ಆಸ್ಪತ್ರೆ ರಸ್ತೆ, ಶಿರ್ಸಿ ಸರ್ಕಲ್ನಿಂದ ಟೌನ್ ಹಾಲ್ಗೆ ಬರುವ ಸಿಗ್ನಲ್ಗಳಲ್ಲಿ ಪಾದಚಾರಿಗಳು ಸಿಗ್ನಲ್ ಬಿಟ್ಟಾಗ್ಲೇ ಓಡಾಡ್ತಾರೆ. ಇದರಿಂದ ಟ್ರಾಫಿಕ್ ಕೂಡ ಉಂಟಾಗ್ತಿದೆ. ಈ ವೇಳೆ ಆಂಬ್ಯುಲೆನ್ಸ್ಗಳು ಟ್ರಾಫಿಕ್ನಲ್ಲಿ ಸಿಲುಕಿಕೊಳ್ತಿವೆ. ಟ್ರಾಫಿಕ್ ನಿಯಂತ್ರಿಸಲು ಸಂಚಾರಿ ಪೊಲೀಸರು ಎಷ್ಟೇ ಹರಸಾಹಸ ಪಟ್ಟರು ಪಾದಚಾರಿಗಳು ರಸ್ತೆಗಿಳಿಯುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.